ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಂತ ಅಂದ್ಕೋತೇನೆ. ನಾನು ಕೂಡ ಆರಾಮಾಗಿದ್ದೇನೆ. ಇವತ್ತು ಟೆಂಪಲಿಗೆ ಹೊರಟಿದ್ದೇನೆ. ಕಾರಣ ಎಲ್ರಿಗೂ ಗೊತ್ತಿರತ್ತೆ ನಿಮಗೆ. ಮಳೆ ಹನಿ ಬೀಳ್ತಾ ಇದೆ. ನಾನು ಮತ್ತು ಅಪ್ಪು ದೇವಸ್ಥಾನಕ್ಕೆ ಹೊರಟಿದ್ದೇವೆ. ಗಣಪತಿ ದೇವಸ್ಥಾನ ನಮ್ಮ ವಿರಾಜಪೇಟೆಯ, ಆ್ಯಕ್ಚುಲಿ ದೊಡ್ಡ ದೇವಸ್ಥಾನ ಅಂತ ಹೇಳಿದರೆ ವಿರಾಜಪೇಟೆಯಲ್ಲಿ ಇದೆ. ಗಣಪತಿ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಕೊಂಡು ಹೋಗೋಣ ಅಂತ ಗಣಪತಿ ದೇವಸ್ಥಾನಕ್ಕೆ ಬಂದ್ವಿ. ಪೂಜೆ ಆಯಿತು, ಪ್ರಸಾದ ಸಿಕ್ತು. ನೆಕ್ಸ್ಟ್ ನನ್ನ ಮಗಂದು ಒಂದೇ ವಿರಾಜಪೇಟೆಯಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ, ಹೋಗೋಣ ಅಂತೆ. ಹೋಗಿಲ್ಲ ನಾನು ಇಷ್ಟರವರೆಗೆ. ಫಾಗ್ ಫುಲ್ ಮಳೆ ಅಲ್ವಾ, ಸೀನ್ ಕಾಣುತ್ತಾ ಇಲ್ವಾ ಗೊತ್ತಿಲ್ಲ ಅಂತ ಅಂದ್ಕೊಂಡು ಹಾಗೆ ಹೋದ್ವಿ. ಆ್ಯಕ್ಚುಲಿ ವಿರಾಜಪೇಟೆ ಎಲ್ಲ ಕಾಣುತ್ತೆ. ಇಲ್ಲಿಗೆ ಹೋದರೆ ಇಡೀ ವಿರಾಜಪೇಟೆನೇ ಕಾಣ್ತಿದೆ ನೋಡಿ. ಸಣ್ಣ ಸಣ್ಣದಾಗಿ ಕಾಣುತ್ತೆ, ಬಟ್ ಅಲ್ಲಿ ನೋಡಿದರೆ ಕೆಲವು ಪ್ಲೇಸ್ಗಳು ಕರೆಕ್ಟಾಗಿ ಕಾಣುತ್ತೆ ನಮಗೆ. ಮಧ್ಯದಲ್ಲಿ ರೋಡ್ ಇದೆ, ಆಚೆ ಈಚೆ ಎಲ್ಲ ಇದೆ. ಚರ್ಚ್ ಕಾಣ್ತಿದೆ, ನನ್ನ ಮಕ್ಕಳ ಸ್ಕೂಲಿದು ಈ ಚರ್ಚ್ ಕಾಣುವಲ್ಲಿ. ಫಸ್ಟ್ ಟೈಮ್ ಬಂದಿದ್ದು ನಾನು ಈ ಪ್ಲೇಸಿಗೆ. ಮಳೆ ಇಲ್ಲದಿದ್ದರೆ ಇನ್ನೂ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತೇನೋ, ಬಟ್ ಮಳೆ ಇದ್ದ ಕಾರಣ ತುಂಬ ಹೊತ್ತಲ್ಲಿ ಇರೋಕ್ಕೆ ಆಗಲಿಲ್ಲ. ಹಾಗೆ ತಂಗಿ ಮನೆಗೆ ಹೋಗಿದ್ದೆ. ಗಾನಿನ ಮೀಟ್ ಮಾಡಿ ತಂಗಿನ ಮಾತಾಡಿಸಿ ಬರೋಣ ಅಂತ ಹೇಳಿ ತಂಗಿ ಮನೆಗೆ ಹೋಗಿ ಮಾತಾಡಿಸ್ಕೊಂಡು ಬಂದೆ. ಈ ವಿಡಿಯೋ ಮಾಡಲಿಕ್ಕೆ ಕಾರಣ ನನ್ನ ಬರ್ತ್ಡೇ. ತಮ್ಮ ಬೆಳಗ್ಗೆ ಕೇಕ್ ತಂದು ಕೊಟ್ಟಿದ್ದ. ಹ್ಯಾಪಿ ಬರ್ತ್ಡೇ ಅಕ್ಕ ಅಂತೆ. ಥ್ಯಾಂಕ್ ಯು ಆದಿ. ಜೊತೆಗೆ ನನ್ನ ಇಷ್ಟದ ಚಾಕ್ಲೇಟ್ ಕೂಡ ಕೊಟ್ಟಿದ್ದ. ನನ್ನ ಥ್ಯಾಂಕ್ ಯು ರಮ್ಮ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕೃಷ್ಣ, ಥ್ಯಾಂಕ್ ಯು. ನಿಮ್ಮ ಪ್ರೀತಿಗೆ ಯಾವ ಮಾತುಗಳು ನನಗೆ ಖಂಡಿತ ಇಲ್ಲ ಹೇಳಲಿಕ್ಕೆ. ಥ್ಯಾಂಕ್ ಯು ಟೀಚರ್. ಜೊತೆಗೆ ಎಲ್ಲ ವಿಶಸ್ಗಳು ಲಕ್ಕಿ. ಗೊತ್ತಿಲ್ಲ, ನನಗೆ ಗೊತ್ತಿದ್ದವರು ವಿಶ್ ಮಾಡಿದ್ದಾರೆ, ನನಗೆ ಗೊತ್ತಿಲ್ಲದವರು ದಿನೇಶ್ ಅಣ್ಣ ತುಂಬ ಜನ ವಿಶ್ ಮಾಡಿದ್ದಾರೆ. ಈ ಸಲದ ಬರ್ತ್ಡೇ ಆ್ಯಕ್ಚುಲಿ ನಂದು ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದರೆ ವೈಟಿಯಿಂದ ನನಗೆ ತುಂಬ ಅಂತ ಹೇಳಿದರೆ ಶುಭ ಹಾರೈಕೆಗಳು ಇದ್ದಿತ್ತು. ಕೆಲವು ನನಗೆ ಪದಗಳೇ ಇಲ್ಲ ನೋಡಿ. ನೇತ್ರ ಅವ್ರದ್ದು ಕಮೆಂಟ್, ಕೆಲವೇ ದಿನಗಳಾಗಿರೋದು ಪರಿಚಯ ಆಗಿ ತುಂಬ ಆತ್ಮೀಯತೆಯ ಗೆಳತಿಯಾಗಿ ಬಿಟ್ಟಿದ್ದಾರೆ ಅವರು. ಹಾಗಾಗಿ ನನ್ನ ಬರ್ತ್ಡೇ ಈ ಸಲ ನಿಜವಾಗ್ಲೂ ತುಂಬ ಸ್ಪೆಷಲ್ ಅಂತ ಹೇಳಿದರೆ ತುಂಬ ಸ್ಪೆಷಲ್ ಆಗಿತ್ತು. ನಿಮಗೆ ಥ್ಯಾಂಕ್ಸ್ ಹೇಳಿದರೆ ಕಡಿಮೆ ಆಗ್ಬೋದು ಅಂತ ಅಂದ್ಕೋತೇನೆ ನಿಮ್ಮ ಶುಭ ಹಾರೈಕೆಗೆ. ಅದಕ್ಕಿಂತ ಜಾಸ್ತಿ ಏನು ಹೇಳಬೇಕು ಗೊತ್ತಿಲ್ಲ ನನಗೆ. ಆದರೂ ಮನಸ್ಸಿಂದ ನಿಮ್ಮೆಲ್ಲರ ಶುಭ ಹಾರೈಕೆಗೆ ಧನ್ಯವಾದಗಳನ್ನು ಈ ಮೂಲಕ ಹೇಳ್ತಿದ್ದೇನೆ. ಜೊತೆಗೆ ನನ್ನ ಟೀಮ್ ವಿನಾಯಕ ಮಂಡಳಿ ಇರ್ಬೋದು, ರುದ್ರಂ ಟೀಮಿನವರಾಗಿರ್ಬೋದು, ಎಲ್ಲರ ವಿಶಸ್ ಅಂತೂ ವಾಟ್ಸಪ್ಪಲ್ಲಿ ಇದ್ದೇ ಇತ್ತು. ಥ್ಯಾಂಕ್ ಯು ಸೋ ಮಚ್ ರುದ್ರಂ ಆ್ಯಂಡ್ ವಿನಾಯಕ ಮಂಡಳಿ. ಹಾಗೆ ಎಲ್ಲ ವೈಟಿ ಫ್ಯಾಮಿಲಿಗೂ ತುಂಬ ಹೃದಯದ ಧನ್ಯವಾದಗಳು. ಖಂಡಿತ ನಿಮ್ಮ ಎಲ್ಲರ ಪ್ರೀತಿ ಹೀಗೇ ಇರಲಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ಹುಟ್ಟುಹಬ್ಬದ ವಿಶೇಷ ವಿಡಿಯೋ ಖಂಡಿತ ನೀವು ಲೈಕ್, ಶೇರ್, ಕಮೆಂಟ್ಸ್ ಮಾಡ್ತೀರಾ ಅಂದ್ಕೋತೇನೆ. ಫಸ್ಟ್ ಟೈಮ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿಗೆ ಮತ್ತೊಮ್ಮೆ ಧನ್ಯವಾದಗಳು ಅಂತ ಹೇಳ್ತಾ ಖಂಡಿತ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೇನೆ. ಥ್ಯಾಂಕ್ ಯು.